ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ. ಓಕೆ, ಇಲ್ಲಿಂದ ನಮಗೆ ಒಂದು 100 ಮೀಟ್ರ್ ಮುಂದೆ ಹೋದರೆ ಇನ್ನೊಂದು ಗೇಟ್ ಸಿಗುತ್ತಂತೆ. ಸೊ ಆ ಗೇಟ್ ಆದಮೇಲೆ ಅಲ್ಲೊಂದು ಬೋರ್ಡ್ ಇದೆ ಆ್ಯಕ್ಚುಲಿ, ಬಲ್ಲರಾಯಲದುರ್ಗ ಫೋರ್ಟ್ಗೆ ದಾರಿ ಅಂತ ಇದೆ ಅಂತೆ ಬೋರ್ಡು. ನಾವು ತೊಗೋಬೇಕಾಗಿರೋದು ಅದೇ. ಅಲ್ಲಿಂದ ಹೋದರೆ 1.5 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ರೆ ನಮಗೆ ಫೋರ್ಟ್ಗೆ ಹೋಗೋ ದಾರಿ ಸಿಗುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಫೋರ್ಟ್, ಮತ್ತು ಸ್ಟ್ರೈಟ್ ಹೋದರೆ ಬಂಡಾಜೆ. ಇಲ್ಲಿ ನಾವು ಹೋಗ್ಬೇಕಾಗಿರೋದು ರೈಟ್ ಸೈಡ್ಗೆ, ಫೋರ್ಟ್ಗೆ ದಾರಿ, ಕೋಟೆಗೆ ದಾರಿ ಅಂತ ಇದೆ. ಇದು ಪ್ರೈವೇಟ್ ಪ್ರಾಪರ್ಟಿ, ತ್ರಿಪಾಠಿ ಗ್ರೂಪ್. ಓಕೆ, ಸೊ ನಾವಿವಾಗ ಇಲ್ಲಿ ಹೈಕ್ ಮಾಡಬೇಕು. ಲೆಟ್ಸ್ ಗೋ. ಇದು ಇನ್ನೂ ಕೆಳಗಿರೋದ್ರಿಂದ ಫಾರೆಸ್ಟ್ ಇದೆ. ಇನ್ನು ಹೈಕ್ ಮಾಡ್ದಂಗೆ ಟಾಪಿಗೆ ಹೋಗ್ತಾ ಹೋಗ್ತಾ ಗ್ರಾಸ್ ಲ್ಯಾಂಡ್ ಶುರುವಾಗುತ್ತೆ. ಹೋಗ್ತಿರುವಾಗ ಸ್ವಲ್ಪ ಹುಷಾರಾಗಿ ಹೋಗಬೇಕು ನೋಡಿಕೊಂಡು. ಸಮ್ಟೈಮ್ಸ್ ಸ್ನೇಕ್ಸ್ ಅಥವಾ ಬೇರೆ ಯಾವುದಾದ್ರು ಪ್ರಾಣಿಗಳು ಏನಾದ್ರು ಬರ್ಬೋದು ಮಧ್ಯದಲ್ಲಿ, ನೋಡ್ಕೊಂಡು ಹೋಗ್ಬೇಕಷ್ಟೆ. ನಮಗೆ ಹೋಮ್ ಸ್ಟೇಯಲ್ಲಿ ಹೇಳಿದ್ರು 10 ಕಿಲೋಮೀಟರ್ಸ್ ಆಗುತ್ತೆ ಅಂತ. ಬಟ್ ನಮಗೆ ಇಲ್ಲಿ ಗಾರ್ಡ್ ಇದ್ದವ್ರು ಹೇಳಿದ್ದು ಏನು ಹೇಳಿದ್ರು ಅಂದರೆ ಇದು 6-7 ಆಗುತ್ತೆ ಅಂತ. ಇಳಿಸಿ. ಫುಲ್ಲು ಲವ್ ಸ್ಟೋರೀಸ್. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ. ಇಲ್ಲಿ ನಮಗೆ ಸ್ವಲ್ಪ ಗ್ರಾಸ್ ಲ್ಯಾಂಡ್ ಸ್ಟಾರ್ಟ್ ಆಯಿತು. ಮತ್ತು ಮುಂದೆ ಅಲ್ಲಿ ಫಾರೆಸ್ಟ್ ಇದೆ, ಅಲ್ಲಿಗೆ ಹೋಗುತ್ತಿಲ್ಲ ನೋಡೋಣ ದಾರಿ. ಓಕೆ, ಅಲ್ಲಿ ಮೇ ಬಿ ನಮಗೆ ಮಾನ್ಸೂನೆಲ್ಲ ಫಾಲ್ಸ್ ನೋಡೋಕ್ಕೆ ಸಿಗ್ಬೋದು. ಬಟ್ ಇವಾಗ ಸ್ವಲ್ಪ ಸಣ್ಣಕ್ಕಿದೆ, ಸ್ಟ್ರೀಮ್ ಇದೆ ಸಣ್ಣದು, ಅಲ್ಲಿ ಕಾಣಿಸುತ್ತೆ ನೋಡಿ, ಕೆಳಗೆ ಕಾಣಿಸ್ಬೋದು. ಅಲ್ಲಿ ಹರಿತಿದೆ. ಗೋ ಬ್ಯಾಕ್. ಆ್ಯಕ್ಚುಲಿ ಅದು ರೋಡ್ ಆ್ಯಕ್ಚುಲಿ ನಮ್ಮದು ಟ್ರೆಕ್ಕಿಂಗ್ ಹಾದಿ. ನಾನು ಸುಮ್ಮನೆ ಕೆಳಗೆ ಬಂದೆ ನೋಡೋಣ ಅಂತ. ಏನು ವಿಲ್ ಗೋ ಬ್ಯಾಕ್ ಟು ಅವರ್ ರೋಡ್ ಆ್ಯಂಡ್ ಗೋ. ಸೊ ಇದು ಇಲ್ಲೊಂದು ಕಾಣಿಸುತ್ತೆ ಅಲ್ವಾ ವೇ, ಇದು ಫೋರ್ಟ್ಗೆ ಹೋಗುತ್ತೆ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ಬಂಡಾಜೆ. ನೀವು ಬಂಡಾಜೆಗೆ ಹೋಗೋದು ಅಂತ ಪಕ್ಕ ಆಗಿದ್ದಾಗ ಆಲ್ವೇಸ್ ಟೇಕ್ ರೈಟ್. ಇಲ್ಲ ನಾವು ಇದನ್ನು ನೋಡ್ಕೊಂಬರ್ತೀವಿ ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಇದೇ ರೋಡಲ್ಲೇ ವಾಪಸ್ ಬರಬೇಕು. ಸೊ ಇಲ್ಲಿ ಹೋಗಿ ಬರೋಕ್ಕೆ ಆಲ್ಮೋಸ್ಟ್ 1 ಅವರ್ ಮೇಲೆ ತಗೊಳುತ್ತೆ. ಇಲ್ಲಿಂದ ನಮಗೆ ಫಾರೆಸ್ಟ್ ಕಡಿಮೆ, ಮೋಸ್ಟ್ಲಿ ಗ್ರಾಸ್ ಲ್ಯಾಂಡೇ ಇದೆ. ಇವಾಗ ಟೈಮ್ 9 ಗಂಟೆ. ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್
ಓಕೆ, ಇನ್ನು ಇಲ್ಲಿಂದ ನಮಗೆ 1.5 to 2 hours ಆಗುತ್ತೆ ಬಂಡಾಜೆ ಮುಟ್ಟೋಕ್ಕೆ. ಸೊ ಅಲ್ಲಿ ನಮಗೆ ಎತ್ತರ ಕಾಣ್ತಿದೆಯಲ್ವಾ, ರೋರಿಂಗ್ ಲಯನ್ ವ್ಯೂ ಪಾಯಿಂಟ್ ಅಂತ. ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ನಮಗೆ ಬಂಡಾಜೆ, ಮತ್ತು ಅದರಿಂದ ಮುಂದೆ ನಾವು 1.5 to 2 kilometer ಮತ್ತೆ ಟ್ರೆಕ್ ಮಾಡಬೇಕು. ಅಲ್ಲಿ ಕಾಣಿಸ್ತಿದೆ ನೋಡಿ ಫೋರ್ಟ್, ಅದೇ ಫೋರ್ಟ್. ನಮ್ಗೆ ಅಲ್ಲಿಂದ ಬಂದರೆ ಮೇ ಬಿ ಒಂದು 15-20 minutes ರೀಚ್ ಆಗೋಕ್ಕೆ, ಮತ್ತು ವಾಪಸ್ ಇದೇ ರೋಡ್ಗೆ ಬರಬೇಕು. ಹಿಂಗೆ ಬಂದರೆ ಹಿಂಗೆ ಮುಂದೆ ಬರ್ತೀವಿ. ನೆಕ್ಸ್ಟ್ ನಾವು ಹೋಗೋದು ಇವಾಗ ಸಿಂಹಗರ್ಜನೆ ವ್ಯೂ ಪಾಯಿಂಟ್ಗೆ. ಅಲ್ಲಿಂದ ಮತ್ತೆ ಮುಂದೆ ಟ್ರೆಕ್ ಮಾಡಬೇಕು ಬಂಡಾಜೆಗೆ. ಓಕೆ, ಇಲ್ಲಿ ಇವಾಗ ರೋರಿಂಗ್ ವ್ಯೂ ಪಾಯಿಂಟ್ ಕ್ರಾಸ್ ಆಗಿ ಅದಕ್ಕೆ ಸಿಂಹಗರ್ಜನೆ ವ್ಯೂ ಪಾಯಿಂಟ್ ಅಂತಲೂ ಕರೀತಾರೆ. ನೆಕ್ಸ್ಟ್ ನಮಗೆ ಸಿಗೋದು ಟೋಪಿ ಬೆಟ್ಟ. ಮುಂದೆ ಇದೆ ಟೋಪಿ ಬೆಟ್ಟ. ಅಲ್ಲೂ ಕೂಡ ಸಖತ್ತಾಗಿದೆ, ಬಟ್ ನಾವು ಅಲ್ಲಿಗೆ ಹೋಗಲ್ಲ. ಅಲ್ಲಿಗೆ ನಮಗೆ ಟ್ರೆಕ್ಕಿಂಗ್ ರೋಡ್ ಇಲ್ಲ, ಇದೆ ಅನ್ಸುತ್ತೆ, ಬಟ್ ವಿಲ್ ಟ್ರೈ, ವಿಲ್ ಸಿ. ನೋಡಿ ಹೇಗಿದೆ, ನಮಗೆ ಸ್ವಲ್ಪ ಹತ್ತಬೇಕಿಲ್ಲಿ ಸ್ಟೀಪ್ ಇದೆ. ಒಂದು ಚಿನ್ನ ವ್ಯೂ ಪಾಯಿಂಟ್ ಇದೆ ಚಿಕ್ಕದಾಗಿ, ನೋಡ್ಕೊಂಡು ಬರೋಣ ಏನಿದೆ. ಓ, ಚೆನ್ನಾಗಿದೆ. ಇದಾರೆ ಅಲ್ಲಿ ಜನ, ಇನ್ನು ಹೋಗಿದ್ದಾರೆ ಅಂತ ಹೇಳಿದ್ರು ಅವರು. ಸೊ ಇಲ್ಲಿ ಸ್ವಲ್ಪ ಟಫ್ ಇದೆ ಆಯಿತಾ, ತುಂಬ ಸ್ಟೀಪ್ ಇದೆ. ಹಿಂಗೆ ಇನ್ನು ಇಲ್ಲಿ ಆಲ್ಮೋಸ್ಟ್ ಫಾಲ್ಸ್ವರೆಗೂ ಇನ್ನು ಡೌನೇ ಇದೆ. ಆ ಕಡೆಯಿಂದ ಬರ್ತಾ ಮಾತ್ರ ಸಖತ್ ಟಫ್ ಅನಿಸುತ್ತೆ, ಬಟ್ ಓಕೆ, ಆರಾಮಾಗಿ ಬರ್ಬೋದು, ಟೈಮ್ ಇದೆ ಬೇಜಾನು. ಬರೆಷ್ಟು 1-2 ನಿಮಿಷ, ಯಾಕಂದರೆ ಸ್ಟಾರ್ಟ್ ಆದಾಗಿಂದ ನಾವು ಒಂದು ಸ್ವಲ್ಪ ಕೂತ್ಕೊಂಡೇ ಇರಲಿಲ್ಲ. ಅಲ್ಲೂ ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಫಾಲ್ಸ್ ಸ್ವಲ್ಪ ಸೌಂಡ್ ಕೇಳ್ತಿದೆ. ಇಲ್ಲಿ ನೋಡಿ ಯಾರೋ ರೆಸ್ಟ್ ಮಾಡಿದ್ದಾರೆ, ಬಟ್ ತಿಂದ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಹಾಕೋಗ್ಬಿಟ್ಟಿದ್ದಾರೆ. ನೀರು ಹರಿಯೋ ಜಾಗ ಅನ್ಸುತ್ತೆ ಇದು. ಎಸ್ ನೋಡಿ, ಇಲ್ಲೆಲ್ಲ ತಿಂದಿದ್ದಾರೆ, ಎಲ್ಲ ಪ್ಲಾಸ್ಟಿಕ್ ಇಲ್ಲೇ ಹಾಕೋಗ್ಬಿಟ್ಟಿದ್ದಾರೆ. ಮೇ ಬಿ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು ಅನಿಸುತ್ತೆ ಅಲ್ಲಿ ಚೆಕ್ ಪೋಸ್ಟಲ್ಲಿ, ಹಾಗಾದರೆ ಎಲ್ಲ ವಾಪಸ್ ತಗೊಂಡು ಹೋಗ್ತಾರೆ. ನೋಡಿ ಎಷ್ಟೊಂದಿದೆ. ಸ್ವಲ್ಪ ಹಸಿದಲ್ಲ ನೆಲ, ಮಳೆ ಬಂದಿದ್ದಕ್ಕೆ ಒಬ್ಬನಿಗ ಗೊತ್ತಿಲ್ಲ, ಮಳೆ ಯಾವಾಗ ಬಂದಿದೆ ಅಂತಲೂ ಗೊತ್ತಿಲ್ಲ. ಚೂರು ಬಂದರೆ ಈ ಬಿಸಿಲು ಇರುತ್ತಾ, ಬೆಳಗ್ಗೆ ಇಬ್ಬನಿ ಬಿದ್ದಿರುತ್ತೆ ಅನಿಸುತ್ತೆ ಚೆನ್ನಾಗಿ. ಓಕೆ, ಇಟ್ಸ್ ನೈಸ್ ಹಿಯರ್. ನೀರು ನೋಡಿ ಎಷ್ಟು ಕ್ಲೀನ್ ಇದೆ. ಇನ್ನು ಕೆಳಗೆ ಇನ್ನೂ ಸಿಗುತ್ತೆ, ನಮಗೆ ಫಾಲ್ಸೇ ಸಿಗುತ್ತೆ. ಐ ಥಾಟ್ ಸ್ನೇಕ್ ಹೋತಿ ಕ್ಯಾತ. ಬನ್ನಿ ಫಾಲ್ಸಿಗೆ ಹೋಗೋಣ. ಅಲ್ಲೇ ಫಾಲ್ಸ್ ಇರೋದು, ನಮ್ಗೆ ಸೌಂಡ್ ಇವಾಗ ಚೆನ್ನಾಗಿ ಕೇಳ್ತಿದೆ. ಇದನ್ನ ಇಳಿದ್ಬಿಟ್ರೆ ಫಾಲ್ಸೇ ನೆಕ್ಸ್ಟ್. ಹಾಂ, ಕೈ ಬಂದು ನಾನು ಬರ್ತೀನಿ ಬಾ. ಇವಾಗ ಹೀಗಿದೆ ನೋಡಿ ಫಾಲ್ಸ್ ಹತ್ರ. ಇನ್ನೂ ಫಾಲ್ಸ್ ಮುಂದ್ಗಡೆ ಇದೆ, ಜಸ್ಟ್ ಇವಾಗ ಸ್ಟ್ರೀಮ್ ಇಲ್ಲಿ. ಬನ್ನಿ ಸ್ಟ್ರೀಮ್ ಪಕ್ಕದಲ್ಲೇ ಹೋಗೋಣ ಹಂಗೆ.
ಹೆಂಗಿದೆ. ಆಗಲ್ಲ ಹೋಗ್ತಿಲ್ಲ ಕಡೆ ಹೋಗ್ಬಿಟ್ಟು ಅಲ್ಲಿ ಹೋಗೋಣ. ಅದು ಹೆಂಗಿದೆ ಮುಂದ್ಗಡೆ ಇಲ್ಲಿಂದ ನಮಗೆ ಹೀಗೆ ಅಲ್ಲಿಂದ ಹರ್ಕೊಂಡ್ಬರುತ್ತೆ ಸ್ಕೂಲ್ ಇದೆ. ಓಕೆ, ಇವಾಗ ಊಟ ಆಯಿತು. ಸ್ವಲ್ಪ ಮುಂದ್ಗಡೆ ಹೋಗಿ ವ್ಯೂ ಪಾಯಿಂಟ್ ಹತ್ರ ಹೋಗಿ ನೋಡಿಕೊಂಡು ನಮ್ಮ ಪಯಣ ವಾಪಸ್ ನಮ್ಮ ಸ್ಟೇ ಕಡೆಗೆ. ಚೆನ್ನಾಗಿದೆ. ಒಂದು ಸರಿ ಲಾಸ್ಟ್ ಇಯರ್ ಜನವರಿಲಿ ಉತ್ತರ ಕರ್ನಾಟಕ ಯಲ್ಲಾಪುರ ಹತ್ರ ದೇವಕರ್ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೂಡ ಇದೇ ಥರ ಇತ್ತು ಆ್ಯಕ್ಚುಲಿ. ಜನವರಿ ಅಂತಂದರೆ ಹೀಗೆ ಇರುತ್ತೆ. ಏನಪ್ಪ ಅಂದರೆ ಅಲ್ಲಿ ನಮಗೆ ಅಕ್ಸೆಸಿಬಲ್ ಇದೆ ಜಾಗ. ಅಕ್ಸೆಸಿಬಲ್ ಇನ್ ದ ಸೆನ್ಸ್ ಬೈಕ್ ತುಂಬ ಹತ್ರ ಹೋಗುತ್ತೆ. ಒಂದು 500 ಮೀಟರ್ ನೀವು ನಡೆದ್ರೆ ಈಗ ಫಾಲ್ಸ್ಗೆ ಹೋಗ್ತೀರ. ಬಟ್ ಇಲ್ಲಿ ನಾವು ತುಂಬಾ ಟ್ರೆಕ್ ಮಾಡಬೇಕು. ಬಂಡಜೆ ಬಂದ್ಬಿಟ್ಟು ಇಲ್ಲಿಂದ ಕೆಳಗೆ ಆ್ಯಕ್ಚುಲಿ ಇದು 200 ಫೀಟ್ ಹೈಟ್ ಇದೆ ನೋಡಿ. ಫೀಟ್ ಹೈಟ್. ಬಟ್ ನಮಗೆ ಇಲ್ಲಿ ಕಾಣಲ್ಲ ಅದು. ಆ ಕಡೆಯಿಂದ ಬರೋರಿಗೆ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ನಮಗೆ ನೇತ್ರಾವತಿ ರಿವರ್ ಇದೆಯಲ್ವಾ, ಅದರ ಉಪನದಿ ನೋಡಿ ಹೆಂಗಿದೆ. ಈ ಕಡೆಯಿಂದ ಸ್ವಲ್ಪ ಬಂದರು ಸಕ್ಕತ್ತಾಗಿದೆ ಮಾತ್ರ. ಅಲ್ಲಿದೆ ಫಾಲ್ಸು. ಟೂ 200 ಫೀಟ್ ಇದೆ ಇಲ್ಲಿಂದ. ಕೆಳಗಡೆ ಕಾಣಿಸುತ್ತೆ ಮುಂದೆ ಹೋದರೆ, ಬಟ್ ಮುಂದೆ ತುಂಬ ಡೇಂಜರ್. ಸ್ವಲ್ಪ ಫೀಟ್ ಆದ್ರೂ ಡನ್. We are moving now. ಸರ್ ಹುಷಾರು, ಅಲ್ಲಿ ಹೋಗ್ತಿದಾರಪ್ಪ. ಕಾಣಿಸಿದೆ ನೋಡಿ ಸ್ವಲ್ಪ ಕ್ಲೌಡ್. ಅಲ್ಲೆಲ್ಲ ಫುಲ್ಲು ಕಾಡಿದೆ ಕೆಳಗೆ, ಅದೇನು ಕಾಣಿಸ್ತಿಲ್ಲ ನೋಡಿ. ಇಷ್ಟೊಂದು ಬಿಸಿಲಿದೆ ನೋಡಿ ಹೇಗಿದೆ. ಒಂದು ಸಿಂಹಗರ್ಜನೆ ಮೇಲ್ಗಡೆಯಿಂದ ಟಾಪಿಂದ ನಿಮ್ಗೆ ಅಲ್ಲಿ ಕಾಣ್ತಿದೆಯಲ್ವ, ಅದು ಒಂದು ಬೆಟ್ಟ. ಇದು ಬಂದ್ಬಿಟ್ಟು ಟೋಪಿ ಟಾಪ್ ಅಂತ. ಆ್ಯಕ್ಚುಲಿ ಅಲ್ಲಿದೆ ದಾರಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕಿತ್ತು ಫೋರ್ಟ್ಗೆ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಶಾರ್ಟ್ ಕಟ್ ಇದೆ ಇಲ್ಲಿಂದಾನೆ. ಮತ್ತು ಹಿಂಗೆ ಬರೋದೇನಂತ ಇಲ್ಲಿಂದ ಫೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಮತ್ತು ಆ ರೋಡಲ್ಲೇ ಹೋಗ್ಬಿಡ್ತೀವಿ. ಫ್ಲ್ಯಾಟ್ ಇದೆ ಇಲ್ಲಿ, ಸ್ವಲ್ಪ ತೊಂದರೆ ಏನಿಲ್ಲ. ಅಲ್ಲಿ ಹೋದರೆ ಸ್ವಲ್ಪ ಹತ್ತಬೇಕು. ಹಿಂದ್ಗಡೆ ಮಾತ್ರ ಚೆನ್ನಾಗಿದೆ. ಫೈನಲಿ ಫೋರ್ಟಿಗೆ ಬಂದ್ವಿ. ಸುಮಾರು 700-800 ವರ್ಷ ಹಳೆದಿದು. ಇದು ಬಂದ್ಬಿಟ್ಟು 13 ಮತ್ತು 14ನೇ ಶತಮಾನದಲ್ಲಿ ಹೊಯ್ಸಳರು ಆಳ್ವಿಕೆ ಇತ್ತಲ್ವ, ಆವಾಗ ಕಟ್ಟಿದ್ದು. ಆ್ಯಕ್ಚುಲಿ ಹೆಸರು ಬಲ್ಲಾಳರಾಯ ಫೋರ್ಟ್ ಅಂತ. ಆ್ಯಕ್ಚುಲಿ ಇದು ಬಲ್ಲಾಳರಾಯ ಆಳ್ವಿಕೆ ಇತ್ತಲ್ವ, ಆವಾಗ ಮಾಡಿದ್ದು. ಯಾಕಂದರೆ ಅವಾಗ ಅವ್ರ ಕಾಲದಲ್ಲಿ ಈ ಕಡೆ ಫೋರ್ಟ್, ಮ್ಯಾಂಗ್ಳೂರು ಫೋರ್ಟ್ ಎಲ್ಲ ಇದೆಯಲ್ಲ, ಸೊ ಆವಾಗ ಅಲ್ಲಿಂದ ಬೇರೆಯವರು
ಸುಳಿಕೋರರು ಅಂತಾರಲ್ವ ಅವರೆಲ್ಲ ಬರ್ತಿದ್ರಂತೆ. ಅವ್ರನ್ನ ಕಾಯೋಕ್ಕೋಸ್ಕರ ಈ ಫೋರ್ಟನ್ನು ಇವ್ರು ಕಟ್ಕೊಂಡಿದ್ದಿಲ್ಲಿ. ನಮಗಲ್ಲಿ ಕಾಣ್ತಿರೋದು ರಾಣಿಜೇರಿ ವ್ಯೂ ಪಾಯಿಂಟ್ ಇದೆ. ನಮಗೆ ರಾಣಿಜೇರಿ ಬೆಟ್ಟ ಅಲ್ಲೂ ಕೂಡ ವ್ಯೂ ಪಾಯಿಂಟ್ ಇದೆ. ಬಟ್ ನಾವು ಅಲ್ಲಿವರೆಗೂ ಹೋಗಿಲ್ಲ, ಅಲ್ಲಿವರೆಗೂ ಹೋಗಲ್ಲ ಇವಾಗ. ಬೆಳಗ್ಗೆ ಅಲ್ಲಿ ಹೋಗ್ಬಿಟ್ಟು ಸನ್ರೈಸ್ ನೋಡ್ಕೊಂಡು ಬಂದಿದ್ದು. ಸನ್ರೈಸ್ ಈ ಕಡೆಯಿಂದ ಆಗುತ್ತಲ್ವ, ಸೊ ಅಲ್ಲಿ ನಾನು ಚೆನ್ನಾಗಿ ಕಾಣುತ್ತೆ. ಫೋರ್ಟ್ ನೋಡಿ ಇಲ್ಲಿ ಕಾಣಿಸುತ್ತಲ್ವ, ಇಲ್ಲಿ ಇದು ಹೆಂಗಿದೆ ಅಂದರೆ ಈ ಚೈನಾ ವಾಲ್ ಇದೆಯಲ್ವಾ ಅದೇ ಥರ ಕಟ್ಟಿದ್ದಾರೆ. ಅಲ್ಲಿಂದ ಹೋಗಿ ಅಲ್ಲಿ ಹೋಗಿ ಹಂಗೆ ಅಲ್ಲಿ ನೋಡಿ ಅಲ್ಲಿಂದನೂ ಇದೆ ಫೋರ್ಟ್, ಕಂಪ್ಲೀಟ್ ಆಗಿದೆ ಅಲ್ಲಿವರೆಗೂ ಇದೆ. ಅದು ದಣ್ಣಗಳು ಕಾಣಿಸುತ್ತಲ್ವ, ಸೊ ಅಲ್ಲಿವರೆಗೂ ಇದೆ. ಇದೊಂದು ಫೋರ್ಟ್ ಇತ್ತಲ್ವ, ಸೊ ಇದೊಂದು ತೋರಿಸ್ಬೇಕಿತ್ತು. ನೋಡಿಕೊಂಡು ಇನ್ನೂ ಇಳಿದ್ಬಿಟ್ರೆ, ಇನ್ನೂ 1.5 ಕಿಲೋಮೀಟ್ರ್ ಇಲ್ಲಿಂದ ಇಳಿದ್ಬಿಟ್ರೆ ಆಗೋಯ್ತು. ಕಿಚನ್ನ, ಬಾತ್ರೂಮ, ಓಕೆ ಇರಲಿ, ಚೆನ್ನಾಗಿದೆ. ಸೊ ಟ್ರೆಕ್ಕಿಂಗ್ ಆಲ್ಮೋಸ್ಟ್ ಫಿನಿಶ್ಡ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.